ನೋಡಿದಿರಾ? ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ಹಿಡಿದುಕೊಟ್ಟರೆ ಅದರ ಸಂಗಡ ಆಟವನ್ನು ಆಡದ ನಾನು ಕಾಲವನ್ನು ಕಳೆಯುವನು. ಏನು ಹೇಳಿದ್ರಿ ಸೀತಾ? ಆಯಾ ಮೃಗವನಿದ ಗಂಡು ಬಯಸುವೆ ಏಕೆ ಇದ ಸೀತಾ? ಮಾಯಾ ಮೃಗವನಿದ ಗಂಡು ಬಯಸುವೆ ಏಕೆ ಇದ? ಮಾಯಾ ಮೃಗವನಿದ ಬೆಳೆಸಿದ ಬೆಳೆಸಿದ ದಾನವ ಮಾಯೆ ಸೀತಾ दानव माये प्रेम जाए दानव माये प्रेम जाए दानव माये प्रेम जाए दानव माये प्रेम जाए निजवन रुघुवे ನಿಜವನ ರುಘುವೆ ತಿಳಿಯೈದ ಬೆಳೆಸಿದ ನಿಜವನು ಅರುಗುವೆ ತಿಳಿಯೈದ ಸೀತಾ ನಿಜವನು ಅರುಗುವೆ ತಿಳಿಯೈದ ನಿಜವನು ಅರುಗುವೆ ತಿಳಿಯೈದ ನಿಜವನ ರುಗುವೆ ತಿಳಿಯೈದ ಬೆಳೆಸಿದ ನಿಜವನ ರುಗುವೆ ತಿಳಿಯೈದ ಮಾಯಾ ಮೃಗವನಿದ ಕಂಡು ಬಯಸುವೆ ಏಕೆ ಇದ ಮಾಯಾ ಮೃಗವನಿದ 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 ಸೀತಾ ಅರೆ ಪುತ್ರ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಎಂದೂ ನೋಡಿಲ್ಲ ಸೀತಾ. ಅದು ನಿಜವಾದ ಸಾರಂಗ ಅಲ್ಲ, ರಾಕ್ಷಸರ ಮಾಯೆ. ಅದರ ಒಡವೆ ನಿನಗೆ ಬೇಡ ಸೀತಾ. ಆರೆ ಪುತ್ರ, ಅದು ನಿಜವಾಗಿಯೂ ರಾಕ್ಷಸರ ಮಾಯೆ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನ ಬಂಧಿಸಿದ್ದೇನೆ. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರಿಯ ಪ್ರಿಯ. ಬೇಡ ಸೀತಾ. ಹಿಂದೆ ನಾವು ಶೂರ್ಪನಾಕ ದೇವಿಯನ್ನು ಭಂಗಗೊಳಿಸಿದ್ರಿಂದ ಆ ರಾಕ್ಷಸರು ಈ ಮಾಯೆ ರೂಪವನ್ನು ಧರಿಸಿ ಬಂದಿದ್ದರೂ ಬಂದಿರಬಹುದು. ಆದ್ದರಿಂದ ಅದನ್ನು ಬಯಸಿ ನೀನು ದುಃಖಿತಳಾಗುವುದಲ್ಲದೆ ನಮ್ಮನ್ನು ದುಃಖಕ್ಕೆ ಈಡು ಮಾಡಬೇಡ ಸೀತಾ. ಅದು ನಿಜವಾದ ಸಾರಂಗ ಅಲ್ಲ. ನನ್ನ ಮಾತನ್ನು ಕೇಳು. ಬೇಕಿದ್ದರೆ ಹೇಳು, ನಿನಗೆ ಚಂದ್ರನಲ್ಲಿರುವ ಹೇಮಸಾರಂಗವನ್ನೇ ತಂದು ಕೊಡುತ್ತೇನೆ. ಸರಿ ಸರಿ, ತಂದು ಕೊಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ಇಂತಹ ಸಂದೇಹಗಳು ಉಂಟಾಗುವುದು ಸಹಜವೇ ಇಲ್ಲವೇ? ಸಮೀಪದಲ್ಲಿಯೇ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದು ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಈ ಮೃಗವನ್ನೇ ಹಿಡಿದುಕೊಡಬೇಕು, ಇಲ್ಲವೇ ಖಂಡಿತವಾಗಿ ಪ್ರಾಣತ್ಯಾಗ ಮಾಡಿ. ಸೀತಾ, ಆಗಲಿ, ನಿನ್ನ ಮನದ ಇಚ್ಛೆಯಂತೆ ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ಲಕ್ಷ್ಮಣ, ಲಕ್ಷ್ಮಣ, ಕರೆದಿರಾ? ನೋಡು ಲಕ್ಷ್ಮಣ,
ಸೀತೆಯು ಈ ಸಾರಂಗವನ್ನು ತಂದುಕೊಡುವಂತೆ ಕೇಳುತ್ತಿರುವಳು. ಅಗ್ರಜ, ನಾನು ಈಗಲೇ ಅಪ್ಪಣೆಯನ್ನು ಕೊಡಿ, ಈಗಲೇ ಹೋಗಿ ಅದನ್ನು ಹಿಡಿದು ತರುತ್ತೇನೆ. ಬೇಡ ಸಹೋದರ, ಸತಿಯು ಇಷ್ಟಪಟ್ಟಿದ್ದನ್ನ ಪತಿಯು ಪೂರೈಸುವುದು ನನ್ನ ಕರ್ತವ್ಯ. ಆದ್ದರಿಂದ ನಾನು ಆ ಸಾರಂಗವನ್ನು ಹಿಡಿದು ತರುತ್ತೇನೆ. ನಾನು ಬರುವವರೆಗೂ ನೀನು ಈ ಸ್ಥಳವನ್ನು ಬಿಟ್ಟು ಕದಲಬಾರದು, ತಿಳಿಯುತ್ತೆ? ಆಗಲಿ ಅಣ್ಣ. ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗನೇ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗನೇ, ಅಲ್ಲಿಗೆ ನಿರ್ಣಯ ಸೊಲ್ಲಡಗಿವೆನಾ, ಅಲ್ಲಿಗೆ ನಿರ್ಣಯ ಸೊಲ್ಲಡಗಿವೆನಾ, ಎಲ್ಲಿಗೆ ಹೋಗುವೆ ಕೊಲ್ಲ ಮೃಗನೇ. ಓ ಸೀತಾ, ಹಾ ಲಕ್ಷ್ಮಣ, ಲಕ್ಷ್ಮಣ ಲಕ್ಷ್ಮಣ, ಕೇಳಿದ್ಯಾ ಮಾತೆ? ಕೇಳಿದ್ಯಾ ನಿನ್ನಣ್ಣನ ಆರ್ಧ ಧ್ವನಿಯಿಂದ? ಮಾತೆ, ಧ್ವನಿ ಏನೋ ಕೇಳಿ ಬಂದಿತ್ತು, ಅದರಲ್ಲಿ ನನಗೆ ನಂಬಿಕೆ ಸಾಲದು. ಅದು ನಮ್ಮಗ್ರಜನ ಅನುಕರಣೆಯ ಧ್ವನಿಯಂತಿದೆ. ನೀವು ಭಯಪಡಬೇಡಿ, ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಇಲ್ಲ. ಇದು ನನ್ನ ಸ್ವಾಮಿ ಮಾತೆ ಹೊರತು ಅನ್ಯತಾ ಅಲ್ಲ. ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಮೈದುನ, ಜಾಗೃತಿಯಾಗಿ ಹೊರಡು. ಮಾತೆ, ಇದೇನು ಈ ರೀತಿ ಹೇಳುತ್ತಿರುವಿರಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು ತಾಯಿ? ನೀವು ಭಯಪಡಬೇಡಿ, ಧೈರ್ಯದಿಂದಿರಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸೇ ಬಿಟ್ಟಿಲ್ಲ. ಈಗ ಅರ್ಥವಾಯಿತು. ನಿನ್ನನ್ನು ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆ ನಿನ್ನ ಉಡಾಗುಳೆಂಬ ದುರಾಲೋಚನೆ ಏನು? ರಾಮಚಂದ್ರ, ಕಾಸಿನ ಸರಳಿನ ತೆರದಿ ಸರಳಿನ ತೆರದಿ ಕರ್ಣಯುಗವಂ ಇರೆಯುತ್ತಿರ್ಪ ಪರಶೋಕ್ತಿಯಂ ಕೇಳಿಯುಮ್ಮಿಗೆ ಈ ಪರಶೋಕ್ತಿಯಂ ಕೇಳಿಯುಮ್ಮಿಗೆ ಹರಣಂ ಹೋಗಿಲ್ಲಮ ಕಟ ಕಠಿಣಮಿದೆಂತೂ ಮಾತೆ, ಎಂತಹ ಮಾತನ್ನಾಡಿದಿರಿ ಮಾತೆ, ಎಂತಹ ಮಾತನ್ನಾಡಿದಿರಿ. ನಿಮ್ಮ ಬಾಯಿಂದ ಇಂತಹ ಮಾತುಗಳೇ. ಅಮ್ಮ, ನಿಮ್ಮನ್ನು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿರುವೆ ತಾಯಿ. ಸುಮಿತ್ರಾ ದೇವಿಗಿಂತ ಹೆಚ್ಚೆಂದು ಭಾವಿಸಿರುವೆ ಅಮ್ಮ. ಅಂದು ಸ್ವಯಂವರದಲ್ಲಿ ನಮ್ಮಗ್ರಜನನ್ನು ಕೈ ಹಿಡಿದು ನಮ್ಮ ಅರಮನೆಗೆ ಬಂದು ವಸಿಲ ಪೂಜೆ ಮಾಡುವಾಗ ತಮ್ಮ ಮುಖಾರವಿಂದವನ್ನು ನಮ್ಮ ಮಾತೃ ಸಮಾನ ಎತ್ತಿಗೆ ಹೇಗಿರಬಹುದೆಂಬ ಕುತೂಹಲದಿಂದ ಒಮ್ಮೆ ಅವಲೋಕಿಸಿ ಅಧೋಮುಖನಾದ ನಾನು ಅಂದಿನಿಂದ ಇಂದಿನವರೆಗೆ ಮತ್ತೆ ತಮ್ಮ ಮುಖಾರವಿಂದವನ್ನು ಅವಲೋಕಿಸಿಲ್ಲ ತಾಯಿ, ಅವಲೋಕಿಸಿಲ್ಲ. ಇಂತಹ ಪುತ್ರ ಸಮಾನನಾದ ನನ್ನ ಮೇಲೆ ಇಂತಹ ಅಪವಾದವೇ ತಾಯಿ, ಇಂತಹ ಅಪವಾದವೇ. ವಿಧಿ ಲಿಖಿತವನ್ನು ಮೀರುವವರಾರು? ಅಗ್ರಜನ ಆಜ್ಞೆಯನ್ನು ಮೀರಿದ ದೋಷವು ನನಗೆ ಬಂದರೂ ಚಿಂತೆ ಇಲ್ಲ. ತಮ್ಮ ಈ ಕಠಿಣೋಕ್ತಿಗಳನ್ನು ಕೇಳಲಾರೆ ತಾಯಿ, ಕೇಳಲಾರೆ. ಆಗಲಿ ತಾಯಿ, ಅಗ್ರಜನನ್ನು ಹುಡುಕಿ ತರಲು ಹೋಗುತ್ತೇನೆ. ಆದರೆ
ನನ್ನದೊಂದು ಪ್ರಾರ್ಥನೆಯನ್ನು ನಡೆಸಿಕೊಡಿ ತಾಯಿ, ನನ್ನದೊಂದು ಪ್ರಾರ್ಥನೆಯನ್ನು ನಡೆಸಿಕೊಡಿ. ಏನದು? ಮಾತೆ, ತಮಗೆ ಯಾವ ದುಷ್ಟ ಶಕ್ತಿಗಳಿಂದಲೂ ವನ್ಯ ಮೃಗಗಳಿಂದಲೂ ಅಪಾಯ ಬಾರದಂತೆ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಗಳನ್ನು ಪ್ರತಿಷ್ಠಾಪಿಸುತ್ತೇನೆ ತಾಯಿ. ನಾನಾಗಲಿ ಅಗ್ರಜನಾಗಲಿ ಹಿಂದಿರುಗಿ ಬರುವವರೆಗೂ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಈ ಸಪ್ತ ಋಷಿಗಳ ಆಜ್ಞೆಗಳನ್ನು ತಾವು ದಾಟಿ ಹೊರಬರಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ, ಇದೇ ನನ್ನ ಪ್ರಾರ್ಥನೆ. ಹಾಗೆ ಜಾಗೃತಿಯಾಗಿ. ಎಲೈ ವನಸ್ಥಳಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಈಶ ಭಗೀಶ ಭವ ಭಯ ಶಂಕರನೇ ಶಿವನೇ ಭಯ ಶಂಕರನೇ ಶಂಭೋ ಮಹಾದೇವ. ಭವ ಪಾಶನಾಶ ಈಶ ಭಗೀಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಪರಮಾತ್ಮ ಢಮ 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 ಢಮರುಗದರನೆ ನಾದಲೋಲ ಶಿವನೇ ಶಂಭೋ ಶಂಕರ. ಢಮ 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 ಢಮರುಗದರನೆ ನಾದಲೋಲ ಶಿವನೇ ಲೋಕವ ಕಾಯುವ ಕಾಲ ಕಾಲಗರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಓ ಮಹಾದೇವ. ಲೋಕವ ಕಾಯುವ ಕಾಲ ಕಾಲಗರ ಕಮಿತಾರ್ಥ ಪ್ರಭುವೇ ಕಮಿತಾರ್ಥ ಪ್ರಭುವೇ. ಭವ ಪಾಶನಾಶ ಈಶ ಭಗೀಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ. ಕರದಲು ಕಪಾಲ ಹಿಡಿದವನೇ ಬ್ರಹ್ಮಾಂಡವನ ಬಳಸಿದನೇ ಕರದಲು ಕಪಾಲ
ಬಳಸಿದನೆ ಅನ್ನಪೂರ್ಣೆಯ ಕರುಣೆಯುಂದಲೇ ಪರಮಾತ್ಮ ಅನ್ನಪೂರ್ಣೆಯ ಕರುಣೆಯುಂದಲೇ ದಾರಿದ್ರವನ ನೀಗಿದನೆ ಶಂಭೋ ಮಹಾದೇವ ದಾರಿದ್ರವನ ನೀಗಿದನೆ ಕಾಮದಾನ ಪ್ರಿಯ ಶಂಕರನೇ ಶಂಭೋ ಮಹಾದೇವ ಕಾಮದಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶಭಗೇಗ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ ಶಂಭೋ ಮಹಾದೇವ ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ ಪೂಜ್ಯರೇ ನಮಸ್ಕರಿಸಬೇಕು. ಭದ್ರೆ ನಿನಗೆ ಮಂಗಳವಾಗಲಿ. ಭದ್ರೆ ನಾನು 3-4 ದಿನಗಳಿಂದ ಪ್ರಸಾದ ಇಲ್ಲದೆ ಹಸಿವಿನಿಂದ ಬಳಲುತ್ತಿರುವೆನು. ನನಗೇನಾದರೂ ತಿನ್ನಲು ಆಹಾರವನ್ನು ಕೊಡುತ್ತಾಯಿ? ಪೂಜ್ಯರೇ ಆರ್ಯಪುತ್ರನಾಗಲಿ ಮೈದುನನಾಗಲಿ ಸಮೀಪದಲ್ಲಿ ಇಲ್ಲ. ಅವರೆಲ್ಲರೂ ಬಂದ ನಂತರ ನಾವೆಲ್ಲರೂ ಸೇರಿ ನಿಮ್ಮನ್ನು ಸತ್ಕರಿಸಬೇಕು. ಸ್ವಲ್ಪ ಸಾವಕಾಶದಿಂದ. ಭದ್ರೆ ನನಗಾದರೂ ಹಸಿವೆ ಬಹಳವಾಗಿ ಬಾಧಿಸುತ್ತಿರುವುದು. ನಿನ್ನ ಪತಿ ಮೈದುನರು ಬರುವವರೆಗೂ ಕಾಯುವ ವ್ಯವಧಾನವಿಲ್ಲ. ನೀಡುವುದಾದರೆ ನೀಡು, ಇಲ್ಲವಾದರೆ ಇದು ಘೋರ ಶಾಪ. ಕೋಪಿಸಲಾಗ ಇದು ಭಿಕ್ಷೆಯನ್ನು ನೀಡುವೆ. ಅಬ್ಬಬ್ಬಾ, ಅದೆಂತಹ ಸೌಂದರ್ಯ, ಅದೆಂತಹ ಮಹಾಧುರ್ಯ! ಆ ಸೃಷ್ಟಿಕರ್ತನಾದ ಜಗದೀಶ್ವರನ ಕೃಪೆಯಿಂದ ಎಂತಹ ಸೌಂದರ್ಯವನ್ನು ಹೊಂದಿರುವಳು. ಸೃಷ್ಟಿಕರ್ತನು ತನ್ನ ಜಗತ್ತಿನ ಸೃಷ್ಟಿಯೆಲ್ಲವನ್ನು ಸೌಂದರ್ಯವೆಲ್ಲವನ್ನು ಈಕೆಗೆ ದಾರಿ ಎಂದಿರುವನೇ. ಈಕೆಯನ್ನು ಅನುಭವಿಸದೇ ಇರುವ ಜನ್ಮವು ವ್ಯರ್ಥವಲ್ಲವೇ? ಅನುಭವಿಸಲೇಬೇಕು. ಇವಳನ್ನು ನೋಡಿದರೆ ಒಮ್ಮೆ ಮತ್ತೊಮ್ಮೆ ಮಗನೊಮ್ಮೆ ನೋಡಬೇಕೆಂದು ಆಸೆಯಾಗುತ್ತಿರುವುದು. ಭಲೇ ಲಕ್ಷ್ಮಣ, ಭಲೇ ಮೆಚ್ಚಿದೆ ನಿನ್ನ ಚಾತುರ್ಯವನ್ನು. ಯಾರು ಪ್ರವೇಶ ಮಾಡಬಾರದೆಂದು ಸಪ್ತ ಋಷಿಗಳ ಗೆರೆಗಳನ್ನು ಪ್ರತಿಷ್ಠಾಪಿಸಿದೆಯಲ್ಲವೇ? ಈಗ ನೋಡು ನನ್ನ ಪ್ರತಾಪವನ್ನು, ಈಗ ನೋಡು ನನ್ನ ಪ್ರತಾಪವನ್ನು. ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ. ಪೂಜ್ಯರೇ ಇದು ಸ್ವೀಕರಿಸಿ. ಭದ್ರೆ ಮುಂದೆ ಬಂದು ನೀಡಿ. ಸಾಧ್ಯವಿಲ್ಲ ಪೂಜ್ಯರೇ. ಮೈದುನರಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವುದು. ಅದನ್ನು ದಾಟಿ ನಾನು ಮುಂದೆ ಬರುವುದಿಲ್ಲ. ತಾವೇ ಮುಂದೆ ಬಂದು ಭಿಕ್ಷೆಯನ್ನು ಸ್ವೀಕರಿಸಿ. ನೀನು ಹೇಳುತ್ತಿರುವ ಮಾತು ಸತ್ಯವಾಗಿರುವುದು. ಕಾಡಿನಲ್ಲಾದರೂ ಕ್ರೂರ ಮೃಗಗಳು ಕಾಟವು ಹೆಚ್ಚಾಗಿರುವುದು. ಆದ್ದರಿಂದ ಸಪ್ತ ಋಷಿಗಳ ಗೆರೆಗಳನ್ನು ಪ್ರತಿಷ್ಠಾಪಿಸಿರುವನು. ಆದರೆ ನಮ್ಮಂತಹ ಯತಿವರಿಗರಿಗಲ್ಲ. ತಾಯಿ ಮುಂದೆ ಬಂದು ಭಿಕ್ಷೆ ನೀಡಿದರೆ ನೀಡು, ಇಲ್ಲವಾದರೆ ಹಾಗೆ ಹೊರಟು ಹೋಗುವರು. ನನ್ನ ಶಾಪದಿಂದ ನೀನು ಪರಿತಪಿಸಬೇಕಾದ ಎಚ್ಚರ. ಇದು ನೀಡಿ ತಾಯಿ. ಭಿಕ್ಷೆಯನ್ನು ನೀಡುವೆ. ಬನ್ನಿ ತಾಯಿ, ನೀಡಿ ತಾಯಿ, ಮುಂದೆ ಬನ್ನಿ. ಏಕೆ ವಿಳಂಬ ಮಾಡುತ್ತಿರುವೆ ತಾಯಿ? ನನ್ನ ಹಸಿವನ್ನು ನೀಗಿಸುವ ಇಚ್ಛೆ ನಿನಗಿಲ್ಲವೇ? ನನ್ನ ಹಸಿವನ್ನು ಈಗಿಸುವ ಇಚ್ಛೆ ನಿನಗಿಲ್ಲವೇ? ಋಷಿಗಳ ಶಾಪವು ಎಷ್ಟು ಘೋರವೆಂದು ನೀನು ಅರಿಯಳೆ. ಋಷಿಗಳು ಕುಪಿತರಾದರೆ ಎಂತಹವರು ನರಕ ಯಾತನೆಯನ್ನು ಅನುಭವಿಸಬೇಕಾದೀತು. ಎಚ್ಚರ. ಇಲ್ಲ, ಈಕೆಗೆ ಮಾಯಾ ಜಾಲವು ಆವರಿಸಿರುವುದು. ಆ ಪೊರೆಯನ್ನು ನೀಗಿಸುವೆನು, ಈಗಲೇ ಆ ಪೊರೆಯನ್ನು ನೀಗಿಸುವೆನು.
ಋಷಿಗಳ ಶಾಪಕ್ಕೆ ಎಂತರೂ ಮಾಯವಾಗುವುದು, ಮತ್ತೆ ಪ್ರತ್ಯಕ್ಷವಾಗುವಂತೆ ಮಾಡಿದನು. ಭದ್ರೆ, ಈಗ ಎಚ್ಚರವಾಯಿತೆ. ಬನ್ನಿ, ನೀಡಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಹಾಗೆ ಬನ್ನಿ, ಹಾಗೆ ಬನ್ನಿ, ಹಾಗೆ ಬನ್ನಿ, ಹಾಗೆ ಬನ್ನಿ. ಜಾನಕಿ ಇದೋ ನೋಡು ಪೌಳಜ್ಜ ವಂಶ ಕಲಶಾಂಬುದಿ ಚಂದ್ರನ ದಾನವೇಂದ್ರನ ನೋಡು ನಿರ್ಜರ ಮನೋತ್ಸಾಹ ಬಲ್ಲರ ಓಡೋರಿರಾಯರ ಗಂಡನ ಜಾನಕಿ ನೋಡು ಹರಿರಾಯರ ಗಂಡನಃ ತ್ರಿಲೋಕೇಶ್ವರ ರಾವಣೇಶ್ವರನ ನೋಡೆ ಜಾನಕಿ, ನಾನು ಯಾರು? ತ್ರಿಲೋಕೇಶ್ವರ ರಾವಣೇಶ್ವರ, ಪರಾಕ್ರಮಶಾಲಿಯಾದ ಈ ರಾವಣೇಶ್ವರನ ಹೊರಗೂಡಿ ಲಂಕಾಪುರಕ್ಕೆ ನಡೆ. ಅಲ್ಲಿ ದೇವಾದಿ ದೇವತೆಗಳೆಲ್ಲರೂ ನನ್ನ ಅಧೀನರು, ಅಷ್ಟದಿಕ್ಪಾಲಕರಲ್ಲೂ ನನ್ನ ಆಜ್ಞಾಧಾರಕರು. ಅಷ್ಟೇ ಏಕೆ, ಸುರರಮಣಿಯರೆಲ್ಲರೂ ನನ್ನ ಅರಮನೆಯ ಪರಿಚಾರಿಣಿಯರು. ಅವರೆಲ್ಲರೂ ನಿನ್ನ ಆಜ್ಞೆಗೋಸ್ಕರ ಕಾಯುತ್ತಿರುವರು. ನಡೆ ಜಾನಕಿ, ಆ ನಿನ್ನ ಮನುಷ್ಯ ಮಾತ್ರದವನು ಕಟ್ಟಿಕೊಂಡು ನಿನಗೇನು ಪ್ರಯೋಜನ? ನಿನ್ನ ರೂಪಿಗೂ ನಿನ್ನ ಲಾವಣ್ಯಕ್ಕೂ ನಿನ್ನ ಗಾಂಭೀರ್ಯಕ್ಕೂ ಸರಿಹೋಲುವ ನನ್ನನ್ನು ಹೊಂದಿ ದಿವ್ಯ ಸುಖವನ್ನು ಅನುಭವಿಸು. ನಡೆ ಜಾನಕಿ. ರಾಮಚಂದ್ರ, ನಿನ್ನ ಮಾತನ್ನು ಕೇಳಿದ ನಾನೆಂತ ಹತ್ತಿಗೆ ಗುರಿಯಾದರಲ್ಲ ಸ್ವಾಮಿ. ಈ ದುಷ್ಟನಾದರೂ ಮೋಸದಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವರು. ನನ್ನನ್ನು ಕಾಪಾಡುವರು ಅವರೇ ಇಲ್ಲವೇ? ನನ್ನನ್ನು ರಕ್ಷಿಸುವರು ಅವರೇ ಇಲ್ಲವೇ? ಜಾನಕಿ, ತ್ರಿಭುವನ ಭೀಕರ ಭಯಂಕರ ಈ ರಾವಣೇಶ್ವರನನ್ನು ನಿನ್ನ ಪತಿಯಾದ ರಾಮನು ನನ್ನನ್ನು ಏನೂ ಮಾಡಲಾರ. ನನ್ನ ಮಾತಿನಂತೆ ನೀನು ಈಗಲೇ ಲಂಕಾನಗರಕ್ಕೆ ನಡೆ. ಅಲ್ಲಿ ನಿನಗೆ 3 ಲೋಕದ ಐಶ್ವರ್ಯವೂ ನಿನ್ನದಾಗುವುದು. ನಡೆ ಜಾನಕಿ. ದಶರಥ ಚಕ್ರವರ್ತಿಗಳೇ, ಮೈದನಾದ ಲಕ್ಷ್ಮಣನೇ, ರಾಮಚಂದ್ರ, ಎಲ್ಲಿರುವರೆ ಎಲ್ಲಿರುವರೆ? ಬೇಗ ಬಂದು ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ. ಈಕೆ ಯಾರು? ಈಕೆಯನ್ನು ಈ ರೀತಿ ಸೆಳೆದೊಯ್ಯುತ್ತಿರಬೇಡ, ಕಾರಣವೇನು? ಇಲ್ಲವೋ, ಈಕೆಯು ನನ್ನ ಧರ್ಮಪತ್ನಿಯು. ಈತನನ್ನು ಕರೆದುಕೊಂಡು ಹೋಗುವ ಈ ವಿಚಾರ ನಿನಗೆ ತಕ್ಕೆ. ಇದನ್ನು ವಿಚಾರಿಸಲು ನೀನು ಯಾರು? ಅದನ್ನು ಮೊದಲು ಹೇಳು. ಮುಚ್ಚಬಾಯಿ. ಧರ್ಮಪತ್ನಿಯಿಂದ ಸಂಭೋಧಿಸುವ ನಿನ್ನ ನಾಲಿಗೆ ಸೇರಿ ಹೋಗಲ. ಅಯ್ಯೋ ಪಕ್ಷಿರಾಜರೇ, ನಾನಾದರೂ ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರರ ಧರ್ಮಪತ್ನಿಯು. ನನ್ನ ಕಾಂತನ ಇಲ್ಲದ ಸಮಯದಲ್ಲಿ ಈ ಘಾತಕನಾದರೂ ಮೋಸದಿಂದ ಅಪಹರಿಸಿಕೊಂಡು ಹೋಗಲೆತ್ತಿಸಿದರು. ನನ್ನನ್ನು ಕಾಪಾಡು, ನನ್ನನ್ನು ಕಾಪಾಡು ಪಕ್ಷಿರಾಜ. ಛೀನಾರಿ ಚೋರ, ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯೇನು? ನಿಜವಾದ ಗಂಡಿ ನೀನಾಗಿದ್ದಲ್ಲಿ ಈ ಜಟಾಯುಡನೆ ಸರಸಾಡಿ ನಂತರ ಈಕೆಯನ್ನು ತಿಳಿದುಕೊಂಡು ಹೋಗುವ. ಓಹೋ, ಜಟಾಯು ದಶರಥ ಚಕ್ರವರ್ತಿಯ ಆಪ್ತ ಸ್ನೇಹಿತ. ಆದರೂ ಇವನು ಬಹಳ ಪರಾಕ್ರಮಶಾಲಿ ಎಂದು ಕೇಳಿರುವೆನು. ಇರಲಿ, ಈತನಿಂದ ಬಹಳ ಉಪಾಯದಿಂದ ನನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಹೋಗಬೇಕು. ಎಲ್ಲವೋ ಜಟಾಯು, ನಾವೀರ್ವರು ಸಮಬಲಶಾಲಿಗಳು. ಆದ್ದರಿಂದ ನಮ್ಮಿಬ್ಬರ ಪ್ರಾಣದ ನೆಲೆಯನ್ನು ಅರಿತು
ನಾವೀರ್ವರು ಯುದ್ಧವನ್ನು ಮಾಡೋಣ. ಹೇಳು ನಿನ್ನ ಪ್ರಾಣದ ನೆಲೆಯಲ್ಲಿರುವುದೆಂಬುದನ್ನು. ನನ್ನ ಪ್ರಾಣದ ನೆಲೆಯೋ ನನ್ನೆರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ, ನನ್ನ ಪ್ರಾಣದ ನೆಲೆ, ನನ್ನ ಪ್ರಾಣದ ನೆಲೆ ಎಡಗಾಲ ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಜಾನಕಿ, ಮೋಸಗಾರ, ಇನ್ನು ನಿನ್ನನ್ನು ರಕ್ಷಿಸಲು ಯಾರೂ ಉಳಿದಿಲ್ಲ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಗರಕ್ಕೆ ನನ್ನನ್ನು ಕಾಪಾಡಲು ಬಂದ ನೀವು ಇಂತಹ ಸ್ಥಿತಿ. ರಾಮಚಂದ್ರ, ನಿನಗೆ ಈ ವಿಚಾರವನ್ನು ತಿಳಿಸುವ ಬಗೆ ಆದ್ರೆ ಹೇಗೆ? ನಿನಗೆ ಹೇಗೆ ವಿಚಾರವನ್ನು ತಿಳಿಸಲಿ? ಹೌದು ಹೌದು, ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ ತ್ರಿಕರಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದಲ್ಲಿ. ಪಕ್ಷಿರಾಜರೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ. ಜಾನಕಿ, ಅಗ್ರಜ. ಲಕ್ಷ್ಮಣ, ಸೀತೆಯವರು ನನ್ನ ಬಿಟ್ಟು ಇಲ್ಲಿಗೆ ಏತಕ್ಕಾಗಿ ಬಂದೆ? ಅಗ್ರಜ, ನಿಮ್ಮ ಧ್ವನಿಯನ್ನೇ ಹೋಲುವ ಆರ್ತನಾದವೊಂದು ಕೇಳಿ ಬರಲು ಮಾತೆಯವರು ಅತ್ಯಂತ ಭಯಭೀತರಾಗಿ ಅವ್ಯಾಚ್ಯ ಶಬ್ದಗಳಿಂದ ಕಠಿಣೋಕ್ತಿಗಳಿಂದ ನನ್ನನ್ನು ನಿಂದಿಸಿ ನಿಮ್ಮನ್ನು ಕರೆತರಲು ಕಳಿಸಿಕೊಟ್ಟರು ಅಣ್ಣ. ಆದ್ದರಿಂದ ಬರಬೇಕಾಗಿತ್ತು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ನಿಜವಾದ ಸಾರಂಗ ಅಲ್ಲ. ಮಾರೀಚನು ಸಾರಂಗ ವೇಷವನ್ನು ಧರಿಸಿ ಆ ರೀತಿ ಕೂಗಿಕೊಂಡನು. ಹೌದೇ ಲಕ್ಷ್ಮಣ, ಪರ್ಣ ಕುಟೀರದಲ್ಲಿ ಏನಾಗಿರುವುದು ನೋಡಿ, ನೀವು ಹೋಗೋಣ. ಸೀತಾ, ಮಾತೆ, ಜಾನಕಿ, ಜನನಿ, ವೈದೇಹಿ, ಅಮ್ಮ. ಲಕ್ಷ್ಮಣ, ಅಣ್ಣ, ಎಲ್ಲಿ ಹುಡುಕಿದರೂ ಪರ್ಣ ಕುಟೀರದಲ್ಲಿ ಸೀತೆಯು ಕಾಣುತ್ತಿಲ್ವಲ್ಲ? ಹೌದಣ್ಣ. ಆ ಗೋದಾವರಿ ನದಿ ತೀರಕ್ಕೆ ಏನಾದ್ರು ಹೋಗಿದ್ದ ನೋಡಿ. ಆಗಲಿ ಅಣ್ಣ, ನೋಡುತ್ತೇನೆ. ಮಾತೆಯವರ ಕಠಿಣೋಕ್ತಿಗಳನ್ನು ಕೇಳಲಾರದೆ ಅಗ್ರಜನ ಆಜ್ಞೆಯನ್ನು ಮೀರಿ ಹೋದುದರ ಫಲವಾಗಿ ಮಾತೆಯು ಕಾಣದಂತಾಗಲು ನಾನೇ ಕಾರಣನಾದನಲ್ಲ. ಇಲ್ಲಿಯೂ ಸಹ ಎಲ್ಲಿ ಹುಡುಕಿದರೂ ಮಾತೆಯ ಸುಳಿವೇ ಕಾಣುತ್ತಿಲ್ಲವಲ್ಲ. ಅಗ್ರಜನಿಗೆ ಏನೆಂದು ಉತ್ತರಿಸಲಿ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ
ಅಮ್ಮ ನಿಮ್ಮ ವಿರಹದಿಂದ ಜನನಿ ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು ಅಮ್ಮ ನಿಮ್ಮ ವಿರಹದಿಂದ ಸುಖಿಸಬಲ್ಲನೆ ರಾಮನು ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಜನನೇ ಎಲ್ಲಿ ಹೋದಿರಿ ಮಾತೆ ಕಾಂಚನ ಮೃಗವಾ ಬಯಸಿದೆಯೇಕೆ ಅಮ್ಮ ಜನನೇ ಮಾತಾ ಅಮ್ಮ ಅಮ್ಮ ಕಾಂಚನ ಮೃಗವಾ ಬಯಸಿದೆಯೇಕೆ ಜನನೇ ಕಾಂಚನ ಮೃಗವಾ ಬಯಸಿದೆಯೇಕೆ ಏನ ಬೇಡಲಿ ರಾಮಗೆ ಏನ ಬೇಡಲಿ ರಾಮಗೆ ಇನ್ನೇಗೆ ತೋರಲಿ ಮುಖವರಿಯ ಇನ್ನೇಗೆ ತೋರಲಿ ಮುಖವರಿಯ ಧರಣಿ ಜಾತೆ ಮಾತೆ ಸೇತೆ ಕಾಣದಾದಳೆ ರಾಮ ಅಗ್ರಜ ಸೀತೆಯು ಸಿಕ್ಕಿದಳೇನು? ಗೋದಾವರಿ ತೀರದಲ್ಲಿ ಎಷ್ಟು ಹುಡುಕಿದ್ರು ಮಾತೆಯವರ ನೆಲೆಯೇ ಕಾಣುತ್ತಿಲ್ಲವಲ್ಲಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ಯಾರೋ ದುರಾತ್ಮರು ನಾವಿಲ್ಲದ ಸಮಯವನ್ನು ಸಾಧಿಸಿ ಸೀತೆಯನ್ನು ಅಪಹರಣ ಮಾಡಿರುವಂತೆ ಕಾಣುತ್ತಿರುವುದು. ಹೀಗೇನು ಮಾಡುವುದು ಲಕ್ಷ್ಮಣ? ಅಣ್ಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ನೋಡೋಣ. ಸೀತಾ, ಮನೋಹರೇ, ಎಲ್ಲಿರುವೆ? ಜಾನಕಿ, ಜೋಳು ನಿಲ್ಲ ಆರು ಕದ್ದೊಯ್ದಾರೋ ಕ್ರೂರ ಮೃಗಂಗಾಳೆ ಚೀರಿ ಕೊಂಡವೋ ಕಾಣೆ. ಅಯ್ಯೋ ಎಲ್ಲ ಜಾನಕಿಯೇ ಮಮ ಪ್ರಾಣನಾಯಕಿಯೇ
ತೊರೆದಲ್ಲಿ ಹೋದೆ ಸೀತಾ ಆರಾಮದೋಳು ನಿನ್ನ ಆರು ಕದ್ದೊಯ್ದಾರೋ ಕ್ರೂರ ಮೃಗಂಗಾಳೆ ಸೀರಿ ಕೊಂದವೋ ಕಾಣೆ ಅಯ್ಯೋ ಎನ ಜಾನಕಿಯೇ ಮಮ ಪ್ರಾಣನಾಯಕಿಯೇ ತೊರೆಯಲ್ಲಿ ಹೋದೆಯೇ ಸೀತಾ ಲಕ್ಷ್ಮಣ, ಇನ್ನೆಲ್ಲಿ ಹುಡುಕುವುದು ನನ್ನ ರಸಿಯನ್ನ? ಅಣ್ಣ ಸೈರಿಸು. ಪ್ರಾಜ್ಞರಾದ ನೀವೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವವರಾರು? ಅಗ್ರಜ, ಅದೋ ಅದೋ ನೋಡು, ಅಲ್ಲಿ ಯಾವುದೋ ಬೃಹದಾಕಾರದ ಪಕ್ಷಿಯು ಬಿದ್ದಿರುವುದು. ಇದೇನಾದರೂ ಮಾತೆಯವರನ್ನು ನುಂಗಿರಬಹುದೇ? ಅಣ್ಣ, ಈಗಲೇ ಆಜ್ಞೆಯನ್ನು ಕೊಡು. ಅದರ ಉದರವನ್ನು ಸೀಳಿ ಅಲ್ಲಿ ಮಾತೆಯವರ. ಲಕ್ಷ್ಮಣ ಸೈರಿಸ್, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿದ್ದ. ಆತನ ಬಳಿಗೆ ಹೋಗಿ ವಿಚಾರಿಸೋಣ. ಆಗಲಿ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ವೃತ್ತಾಂತವೇನು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ಅಯ್ಯ ಪಕ್ಷಿರಾಜ, ನಾನು ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಪುತ್ರ ಶ್ರೀರಾಮಚಂದ್ರನು. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರಲು ಯಾರೋ ದುರಾತ್ಮರು ನಾವಿಲ್ಲದ ಸಮಯವನ್ನು ಸಾಧಿಸಿ ನನ್ನ ಪತ್ನಿಯನ್ನು ಅಪಹರಣ ಮಾಡಿರುವುದು. ಆಕೆಯನ್ನು ಹುಡುಕುತ್ತಾ ಈ ಮಾರ್ಗವಾಗಿಯೇ ಬಂದಿರುವುದು. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರಾವಸ್ಥೆಗೆ ಕಾರಣವೇನು? ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಪಕ್ಷಿರಾಜ, ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ಪ್ರಭು ತಡೆದು ಆತನೊಡನೆ ಯುದ್ಧ ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದ. ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ, ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಪ್ರಭು. ವೀರ ಸರ್ಗತಿಯನ್ನು ಒಂದು ಜಟಾಯು ನನಗೋಸ್ಕರ ಪ್ರಾಣವನ್ನೇ ಬಿಟ್ಟೆಯ. ಲಕ್ಷ್ಮಣ ಅಣ್ಣ, ಜಟಾಯು ನಮ್ಮ ತಂದೆಯ ಮಿತ್ರನೂ ಆಗಿರುವುದರಿಂದ ಹೌದಣ್ಣ, ಈತನ ಅಂತ್ಯಕ್ರಿಯಾದಿಗಳನ್ನು ಮುಗಿಸಿ ನಂತರ ನಾವು ಸೀತಾನ್ವೇಷಣೆ ಕಾರ್ಯಕ್ಕೆ ತೊಡಗೋಣ. ಹಾಗೆ ಆಗಲಿ ಅಣ್ಣ. जानकी
ಜಾನಕಿ ಎಲ್ಲಿರುವೆ ಮನೋಹರೆ? ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶೋಭಾಕಾಯೇ ಎಲ್ಲಿರುವೆ ಸೀತಾ ಮನೋಹರೆ? ಸೀತಾ ಸರಸಲೀಲಾ ಚಿಗುರೆ ಶೃಂಗಾರ ಲಹರೆ ಜಾನಕಿ ವೈದೇಹಿ ಎಲ್ಲಿರುವೆ? ಸರಸಲೀಲಾ ಚಿಗುರೆ ಶೃಂಗಾರ ಲಹರೆ ಸೀತಾ ಮನೋಹರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಏನು ಮಾಡುವುದು ಲಕ್ಷ್ಮಣ? ಸಂತೈಸು ಅಣ್ಣ, ಸಂತೈಸಿಕೋ. ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲಾ ಚಿಗುರೆ ಶೃಂಗಾರ ಲಹರೆ ಜಾನಕಿ ಮನೋಹರೆ ಅನುಪಮಾನಿ ವನರುಗಾಲೋಚನೆ ಎಲ್ಲಿರುವ ಮನೋಹರೆ? ಏತಕ್ಕೆ ಮರೆಯಾಗಿರುವೆ? ಅನುಪಮಾ ಸೀತಾ 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 ಮನೋಹರೆ ಎಲ್ಲಿರುವೆ ಜಾನಕಿ? ಅನುಪಮಾನಿ ವನರುಗಾಲೋಚನೆ
ವನರುಗಾಲೋಚನೆ. ಮನೋಹರ, ಎಲ್ಲಿರುವೆ? ಏಕೆ ಮರೆಯಾಗಿರುವೆ ಸೀತಾ? ಅನುಪಮಾನಿ ವನರುಗಾಲೋಚನೆ. ಜಾನಕಿ, ಎಲ್ಲಿ ಮರೆಯಾಗಿರುವೆ? ಅನುಪಮಾನಿ ವನರುಗಾಲೋಚನೆ. ಮನೋಹರ, ಏತಕ್ಕೆ ಮರೆಯಾಗಿರುವೆ? ಬಂದು ಒಂದು ಮಾತನಾದರೂ ಆಡಬಾರದು. ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಅನುಪಮ ನೀರೇ ವನರುಗಾಲೋಚನೆ. ಪ್ರೇಮ ಜಾಯೆ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ. ನಾನು ಸೀತೆಯನ್ನರಿದು ನಾನು ಜೀವಿಸಲಾರೆ. ಇನ್ನೆಲ್ಲರಸಲಿ ನನ್ನ ಆ ಜಾನಕಿಯನ್ನ. ಅಗ್ರಜ, ನೀವೇ ಹೀಗೆ ಪ್ರಲಾಪಿಸಿದರೆ ನಮ್ಮಗಳ ಗತಿಯೇನು? ಮುಂದೆ ಹೋಗಿ ಹುಡುಕೋಣ, ನಡೆಯಿರಿ.